ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿ ನೋಡೋಣ. ಅಂಗಡಿಗಳಲ್ಲಿ ಯಾವ ರುಚಿಯಲ್ಲಿ ಸಿಗುತ್ತೋ ನಮಗೆ ಅದೇ ರುಚಿ ಮನೆಯಲ್ಲೂ ಸಹ ನಾವು ಮಾಡ್ಕೋಬೋದು. ತುಂಬ ಸುಲಭವಾಗಿರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. 2 ಆ್ಯಪಲ್ ಇದ್ದರೆ ಸಾಕು, ಮಿಲ್ಕ್ ಶೇಕ್ ರೆಡಿ ಮಾಡ್ಕೋಬೋದು ನಾವೇನೆ. ನೋಡಿ, ಆ್ಯಪಲ್ ತೊಗೊಂಡು ಒಂದು ಮೇಲೆಲ್ಲ ಸಿಪ್ಪೆ ತೆಗೆದು ನಾವು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೋಡಿ, ಈ ರೀತಿ ಎಲ್ಲ ಆ್ಯಪಲ್ಲು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಬ್ಲೆಂಡ್ ಆಗುತ್ತೆ. ದಪ್ಪ ದಪ್ಪ ಹೋಳುಗಳು ಹಾಕ್ಬೋದು, ತೊಂದರೆ ಇಲ್ಲ. ಈಗ ಜ್ಯೂಸರ್ಗೆ ಹಾಕ್ಕೊಳ್ಳೋಣ. ಜ್ಯೂಸರ್ಗೆ ಆ್ಯಪಲ್ ತುಂಡುಗಳನ್ನ ಸೇರಿಸಿದ ನಂತರ ಕಾಯಿಸಿ ಫ್ರಿಡ್ಜಲ್ಲಿಟ್ಟಿರ್ತಕ್ಕಂಥ ತಣ್ಣಗಿರೋ ಹಾಲು ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ, ಬೇಡ ಅನ್ನೋರು ಶುಗರ್ಲೆಸ್ಸು ಮಾಡ್ಕೋಬೋದು. ಹಾಗೆ 4 ಬಾದಾಮಿ ಕಾಯಿಗಳನ್ನು ಸಹ ನಾನು ಸೇರಿಸಿ ಬ್ಲೆಂಡ್ ಮಾಡಿ ತಂದಿದ್ದೀನಿ. ಈಗ ಆ್ಯಪಲ್ ಜ್ಯೂಸ್, ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಯಿತು ಮನೆಯಲ್ಲೇ. ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 4 ಪೀಸ್ ಮೇಲೆ ಆ್ಯಪಲ್ ಇಟ್ಟು ಗಾರ್ನಿಷ್ ಮಾಡಿದ್ರೆ ಸೂಪರಾಗಿರುತ್ತೆ ಆ್ಯಪಲ್ ಜ್ಯೂಸ್. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಎಲ್ಲರಿಗೂ.